ಹಾಯ್, ವೆಲ್ಕಮ್ ಬ್ಯಾಕ್. ಇಂದಿನ ವಿಡಿಯೋದಲ್ಲಿ ನಾವು ಪ್ರನೌನ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಬ್ ಬಗ್ಗೆ ತಿಳ್ಕೊಳ್ಳೋಣ, ವಿಚ್ ಈಸ್ ಥರ್ಡ್ ಇನ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ವರ್ಬ್ ಈಸ್ ಎ ವರ್ಡ್ ವಿಚ್ ಶೋಸ್ ಆ್ಯಕ್ಷನ್ಸ್ ಆರ್ ವರ್ಕ್. ವರ್ಬ್ ಅಂದರೆ ಕ್ರಿಯಾಪದ. ಯಾವುದು ಒಂದು ಕ್ರಿಯೆಯನ್ನು ಸೂಚಿಸುತ್ತೋ ಅದನ್ನು ನಾವು ವರ್ಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಟಿಂಗ್, ಸ್ಲೀಪಿಂಗ್, ರೈಟಿಂಗ್, ರೀಡಿಂಗ್ ಇಂಥದನ್ನ ವರ್ಬ್ ಅಂತ ಕರಿತೀವಿ. ಕನ್ನಡದಲ್ಲಿ ಕ್ರಿಯಾಪದ. ವಿಚ್ ಶೋಸ್ ಅಸ್ ವರ್ಕ್, ದಟ್ ವಿ ಕಾಲ್ ಆಸ್ ವರ್ಬ್. There are two types in verb, main verb and helping verb. Again, in helping verb there are two types, primary helping verb and modals. Primary helping verb is also called as auxiliaries. Coming to the first one, main verb. It is a word which shows complete action. ಯಾವುದು ನಮಗೆ ಒಂದು ಕಂಪ್ಲೀಟ್ ಆ್ಯಕ್ಷನ್ನ ತೋರಿಸುತ್ತೋ ನಾವು ಅದನ್ನು ಮೇನ್ ವರ್ಬ್ ಅಂತ ಕರಿತೀವಿ. ಎಕ್ಸಾಂಪಲ್, ಈಟ್, ಏಟ್, ಈಟನ್ ಇಂಥದನ್ನ. ಹೇಗೆ ಹೆಲ್ಪಿಂಗ್ ವರ್ಬ್ ಅಂದರೆ ವಿಚ್ ಹೆಲ್ಪ್ಸ್ ಟು ದಿ ಮೇನ್ ವರ್ಬ್. ಮೇನ್ ವರ್ಬ್ಗೆ ಯಾವುದು ಹೆಲ್ಪ್ ಮಾಡುತ್ತೋ, ಫಾರ್ ಎಕ್ಸಾಂಪಲ್ ಹೀಸ್, ವಾಸ್ ಇಂಥದನ್ನ ನಾವು ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ನಾವು ಆಕ್ಸಿಲರೀಸ್. ವರ್ಬ್ ವಿಚ್ ಚೇಂಜಸ್ ವಿತ್ ಸಿಂಗ್ಯುಲರ್ ಟು ಪ್ಲೂರಲ್ ಆ್ಯಂಡ್ ಟೆನ್ಸ್. ಯಾವುದು ಸಿಂಗ್ಯುಲರಿಂದ ಪ್ಲೂರಲ್ಗೆ ಕನ್ವರ್ಟ್ ಆಗಿ ಟೆನ್ಸ್ನ ಚೇಂಜ್ ಮಾಡುತ್ತೋ ಅದನ್ನು ನಾವು ಆಕ್ಸಿಲರೀಸ್ ಅಂತ ಕರಿತೀವಿ, ಇಲ್ಲಾಂದರೆ ಪ್ರೈಮರಿ ಹೆಲ್ಪಿಂಗ್ ವರ್ಬ್. ಎಕ್ಸಾಂಪಲ್, ಈಸ್, ವಾಸ್. ಈಸಿಂದ ವಾಸ್ ಕನ್ವರ್ಟ್ ಮಾಡೋದು, ವಾಸಿಂದ ವರ್, ಆರ್, ವರ್ ಈ ಥರ. ಈಸ್ ಅಂದರೆ ಸಿಂಗ್ಯುಲರ್ ಯೂಸ್ ಮಾಡ್ತೀವಿ. ವಾಸ್ ಅಂದರೆ ಈ, ಶೀಟ್, ಅದಕ್ಕೆ ಈಸ್ ಯೂಸ್ ಮಾಡ್ತೀವಿ. ಪಾಸ್ಟಲ್ಲಿ ಆದರೆ ವಾಸ್ ಯೂಸ್ ಮಾಡ್ತೀವಿ. ಅದನ್ನು ನಾವು ಆಕ್ಸಿಲರೀಸ್ ಅಂತ ಕರಿತೀವಿ. ಕಮಿಂಗ್ ಟು ದಿ ಲಾಸ್ಟ್ ಒನ್, ಮಾಡಲ್ಸ್. ಇಟ್ಸ್ ಎ ವರ್ಬ್. ಇಟ್ ಗಿವ್ಸ್ ದಿ ಕರೆಕ್ಟ್ ಮೀನಿಂಗ್ ಆಫ್ ವರ್ಬ್. ಯಾವುದು ಕರೆಕ್ಟ್ ವರ್ಬ್ಗೆ ಕರೆಕ್ಟ್ ಮೀನಿಂಗ್ ಕೊಡುತ್ತೋ ನಾವು ಅದನ್ನು ಮಾಡಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕೆನ್, ಕುಡ್, ಶೆಲ್, ಶುಡ್, ಮೇ, ಮೈಟ್ ಇಂಥದನ್ನ ನಾವು ಮಾಡಲ್ಸ್ ಅಂತ ಕರಿತೀವಿ. ಯಾರು ನನ್ನ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.